ಏನ್ ಸರ್ ಆರಾಮಿದ್ದೀರಾ? ಸರ್ ಅಂತೂ ಇಂತೂ 4 ವರ್ಷದ ಒಂದು ಸಿನಿಮಾ ಮಾಡ್ತಿದ್ದೀರಾ. ಲೈಫ್ ಟುಡೇ ಆದ್ರೂ ಪರವಾಗಿಲ್ಲ ಸರ್, ಹಾ. ಕ್ವಾಲಿಟಿ ಮಾಡ್ತಾ ಇದೀವ. ಈಗ ಹಾಡು ಕೇಳಿದ್ರಿ, ಹಾಡು ಹೇಗಿದೆ? ಅದ್ಭುತವಾಗಿದೆ ಅಲ್ವಾ ಸರ್? ಹಾಡು ಚೆನ್ನಾಗಿದೆ. ಹಾಡಿನ ಒಳಗೆ ಕಾಣುವಂತಹ ಮೊನ್ನೆ ಮದುವೆ ಆದಂತಹ ಹೀರೋಯಿನ್ ಚೆನ್ನಾಗಿ ಕಾಣ್ತಾರೆ. ಸೂಪರ್, ಅಷ್ಟೇ ಬೇಕಾಗಿರೋ ಸರ್ ನಮ್ಗೆ. ಸಖತ್ತಾಗಿದೆ ಸರ್ ಓವರಾಲ್ ಆಗಿ. ನೀನೇ ನೀನೇ ನೋಡಲ್ಲಿ ನೀಲಿ ನೀಲಿ ಬಾನಲ್ಲಿ ನೀನೇ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ಮತ್ತೇನು? ಓ ಸರ್, ಹಾಡಿನ ಹಿನ್ನೆಲೆಯಲ್ಲಿ ಹಾ. ಸರ್ ಇವರು ಗುರುಪ್ರಸಾದ್ ಅವರು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಡಿಒಪಿ ಸರ್. DOP-ನಾ? ಇಲ್ವಲ್ಲ ಸರ್, ಇವ್ರನ್ನೆಲ್ಲ ಬೇರೆ ಕಡೆ ನೋಡಿದ್ದೀನಿ ಇಲ್ಲ, ಹಿಂದೆ ಅದು ಕಂಗ್ರಾಚುಲೇಷನ್ ಬ್ರದರ್ ಮೊನ್ನೆ ರಿಲೀಸ್ ಆಯ್ತು. ಹಾ. ಆ ಸಿನಿಮಾನು ಇವರೇ ಡಿಒಪಿ. ಇಲ್ಲ, ಬೇರೆ ಕಡೆ ಎಲ್ಲ ನೋಡಿದ್ದೀನಿ ಸರ್. ಸರ್ ಶಿವಾಜಿ ಸೂರತಲ್ಲು ಅದು ಇವರೇ ಮಾಡಿದ್ದು. ಹೌದಾ? ಇಲ್ಲ ಸರ್, ಇವ್ರನ್ನೆಲ್ಲ ಬೇರೆ ಕಡೆ ನೋಡಿದ್ದೀನಿ ಸರ್. ಮಲಯಾಳಂ ಸಿನಿಮಾ 2 ಮಾಡಿದ್ದಾರೆ, ಅಲ್ಲೇನೋ ಹೋಗಿದ್ರೆ ಕೇರಳಗೆ. ಮಲಯಾಳಂ ಎಲ್ಲ ಮಾಡಿದ್ದೀರಾ ಸರ್? ಅದೇ ಇವ್ರು ನೋಡಿದ್ದೀನಿ ಅಂತ 30 ವರ್ಷದಿಂದ ನೋಡಿದ್ದೀನಿ ಸರ್ ಇವ್ರನ್ನ. 34 ವರ್ಷದಿಂದ ನೋಡ್ತಾ ಇದ್ದೀನಿ. ಎಲ್ಲಿ ಇಲ್ಲ, ಇದು ಕರೆಕ್ಟಾಗಿ ಹಾಕಿದ್ದೆ ಸರ್. ಇವ್ರು ನೋಡಿದ್ದೀನಿ ಸರ್. ಎಲ್ಲಿ ಗೊತ್ತಾ ಸರ್? ಎಲ್ಲಿ? ನೀವೇ ಹೇಳ್ಬಿಡಿ ಸರ್. ಸರ್ ನಾನೇ ಹೇಳ ಸರ್. ತಡಿ ಒಂದು ಸೆಕೆಂಡ್, ಮೆಟಾ ಕೇಳ್ತೀನಿ. ಮೆಟಾ ಇವ್ರನ್ನ ಎಲ್ಲಿ ನೋಡಿದ್ದೀನಿ? ಮೆಟಾ ಕನ್ನಡ ಪಿಕ್ಚರ್ ಮೆಟಾ. ಆ ಕಣ್ಣ ಸ್ಕ್ಯಾನ್ ಮಾಡಿ ಹಾ. ಹೇಳಿದ್ರೆ ಬಹುಶಃ ಇವ್ರು ಯಾರು ಅಂತ ಗೊತ್ತಾಗುತ್ತೆ. ಸ್ಕ್ಯಾನಿಂಗ್, ನಾವು ಇಲ್ಲಿ ಸ್ಕ್ಯಾನ್ಗೆ ಹೋಗ್ಬೇಕಲ್ಲ. ಬಾಗುರು ಕಾಟ ನೋಡ್ಗುರು, ಎಲ್ಲ ನೋಡಿದ್ದೀನಿ ಇವ್ರನ್ನ. ಸರ್ ನೋಡಕ್ ಒಂದು ಆಂಗಲ್ ಅಲ್ಲಿ ನಿಮ್ಮನ್ನ 34 ವರ್ಷದಿಂದ ಎಲ್ಲೋ ನೋಡಿದ್ದೀನಿ ನಾನು. ಯಾವ್ದು ಸರ್ ಇದು? ಅಷ್ಟು ವರ್ಷದ ಹಳೆ ಸಂಬಂಧ ಇಲ್ಲ. ನಿಜವಾಗ್ಲೂ ನೋಡಿದ್ದೀನಿ ಸರ್, ನಾನು ಎಲ್ಲ ನೋಡಿದ್ದೀನಿ ಸರ್. ಕರೆಕ್ಟಾಗಿ ಹೇಳ್ತೀನಿ ಸರ್. ಹೇಳ್ಬಿಡಿ ಸರ್. ಸರ್ ಈಗ ಹಾ. ನೀವು 34 ವರ್ಷ ಅಂತ ಅಂದ್ರೆ ಅಣ್ಣಯ್ಯ ಅಣ್ಣಯ್ಯ ಸಾಂಗ್ ಕೇಳಿದ್ದೀರಾ ಸರ್ ನೀವು? ಕೇಳಿದ್ದೀನಿ. ಸರ್ ಎಂತ ಒಳ್ಳೆ ಹಾಡು ಸರ್ ಬಾಲ ಇದು. ಕಲಾವಿದ ಇದ್ದಾನೆ ಗೊತ್ತಾ ಸರ್? ಜೂನಿಯರ್ ರವಿಚಂದ್ರನ್ ಹತ್ರದಲ್ಲಿ. ರಸಗುಲ್ಲ ಇದೆ ಸರ್. ಹೆಂಗೆ ಸರ್ ಇದು? DOP ಇವತ್ತು ಹ್ಯಾಪನಿಂಗ್ DOP ತಗೊಳ್ಳಿ, ಒಂದು ಹತ್ರದಿಂದ ಹಿಡ್ಕೊಂಡು ಮಾತಾಡಿ, ನೀವೆಲ್ಲ ಕೇಳಿಸ್ಬೇಕು ಕನ್ನಡಿಗರಿಗೆ. ಈಗ ನಮಸ್ತೆ. ಲೈಫ್ ಟುಡೇ ಕ್ಯಾಮ್ರಾಮನ್ ಒಂದು ಕಾಲದಲ್ಲಿ ಅಣ್ಣಯ್ಯ ಸಿನಿಮಾದ ಜೂನಿಯರ್ ರವಿಚಂದ್ರನ್. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್. ಹೇಳಿ ಸರ್. ನನಗೆ ನನ್ನ ಅಂದ್ರೆ ಕೇಳಿ ಒಂಥರ ಆನಂದ ಆಯ್ತು. ಅದನ್ನ ಎಷ್ಟು ಸಲ ಹಾಡು ಕೇಳ್ತಾ ಇದ್ದೆ ನಾನು. ಅದನ್ನ ಎಷ್ಟು ಸಂತೋಷದ ಹಾಡು. ಈಗ ಅಮ್ಮ ಅಂತಂದ್ರೆ ಭಯಂಕರ ಹಾಡು. ಅದಕ್ಕೆ ಈ ಕರ್ಣಕಾಕರ್ಣಗಲ್ಲ ನಮಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಎಸ್ ಸರ್, ಅಣ್ಣಯ್ಯ ಸಿನಿಮಾದಲ್ಲಿ ಹಾಕಬೇಕಣ್ಣ ನೋಡಿ, ಕನ್ನಡ ಪಿಕ್ಚರ್ ಇಲ್ಲೂ ಪ್ರಮೋಷನ್. ಎಸ್ ಸರ್, ಮೆಟಾ ಗ್ಲಾಸ್ ಇಂದ ರೆಕಾರ್ಡ್ ಆಗ್ತಿದೆ, ನೋಡ್ತೀನಿ ತರ್ರಿ. ರೆಕಾರ್ಡ್ ಆಗ್ತಿದೆ. ಎಸ್, ಈ ಸ್ಪೆಷಲ್ ಕರ್ನಾಟಕದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀನಿ. ಅಣ್ಣಯ್ಯ ಸಿನಿಮಾದಲ್ಲಿ ಅಣ್ಣಯ್ಯ ಬಾರೋ ಅಂತ ಕರೆಯೋದು ನಿಮ್ಮನ್ನೇ. ಆಮೇಲೆ ರವಿಚಂದ್ರನ್ ಅವ್ರು ಬರೋದು. ಆಮೇಲೆ ರವಿಚಂದ್ರ ಸರ್ ಬರ್ತಾ ಇದ್ರು. ಹೇಳಿ ಸರ್, ಅನುಭವ ಹೇಳಿ. ಅದ್ರ ಅನುಭವ ತುಂಬಾ ಚೆನ್ನಾಗಿತ್ತು. ಅಂಡ್ ಎಷ್ಟು ಹೇಳಿದ್ರು ಸಾಕ. ನೆನಪಿದ್ಯಾ? ತುಂಬಾ ನೆನಪೇನಿಲ್ಲ. ಬಟ್ ಆ ಹಾಡನ್ನ ಎಸ್ಪೆಷಲಿ ಮಾಡ್ಬೇಕಾದ್ರೆ ನೆನಪಿರೋದು ಏನಂದ್ರೆ, ಬೆಳಗ್ಗೆ ನಾನು ನಿದ್ದೆ ಮಾಡ್ತಿರೋ ಟೈಮಲ್ಲಿ ಎಬ್ಸಾರ ಸರಿ ಅವ್ರು ನನ್ನ ಹಾಡನ್ನ ಮಾಡಿಸ್ಕೊಟ್ಟು ಮಾಡಿದ್ದಾರೆ. ಸೊ ಅದೊಂದೇ ನೆನಪಲ್ಲಿ ಉಳಿದಿರೋದು. ಸೊ ಆ್ಯಕ್ಟಿಂಗ್ ಚಿಕ್ಕ ವಯಸ್ಸಿಗೆ ಮಾಡ್ತಾ ಇದ್ದೆ. ಬರ್ತಾ ಒಂದಿಷ್ಟು ಸೀರಿಯಲ್ಸು ಮಾಡಿದೆ. ಹೌದಾ ಸರ್? ಸೀತಾರಾಮ್ ಅವ್ರ ಸೀರಿಯಲ್ ಮಾಡಿದೆ, TN ಸೀತಾರಾಮ್. ಮುಕ್ತಲ್ಲ, ಅದಕ್ಕಿಂತ ಹಳೇದು ಕಾಲೇಜ್ ತರಂಗ ಅಂತ ಬರೋದು. ಅದ್ರಲ್ಲಿ ನಾನು ನಮ್ಮ ಅಣ್ಣ ಎಲ್ಲ ಇದ್ವಿ. ನಮ್ಮ ತಂದೆ ತಾಯಿ ಎಲ್ಲ ಸ್ವಲ್ಪ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರು. ಸೊ ಹಂಗಾಗಿ ಒಬ್ರೊಬ್ರಾಗಿ ಸೀರಿಯಲ್ ಎಲ್ಲ ಸೇರಿ ಕ್ಯಾಮರಾ ಇದು ಇದರ ಹಿಂದೆ ಹೆಂಗೆ ಹೋಗಿದ್ದು ಮುಂದೆ ಇದ್ದವರು? ಅದ್ರ ಹಿಂದೆ ಈ ಸೀರಿಯಲ್ಸ್ ಆಕ್ಟ್ ಮಾಡ್ತಾ ಆಕ್ಟಿಂಗ್ ಅಲ್ಲಿ ಅಷ್ಟು ನನ್ನ ಹತ್ರ ಪೊಟೆನ್ಷಿಯಲ್ ಇಲ್ಲ ಅನ್ಸಕ್ ಸ್ಟಾರ್ಟ್ ಆಯ್ತು. ಅಂಡ್ ಅದ್ರ ಬಗ್ಗೆ ಅಷ್ಟು ನಾನು ತಿಳ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಇರಿಟೇಷನ್ಸು ಆಗೋದು. ಸೊ ಇದೆಲ್ಲ ನೋಡ್ಬೇಕಾದ್ರೆ ಕ್ಯಾಮ್ರಾ ಹಿಂದೆ ಇರೋ ವ್ಯಕ್ತಿನ ನೋಡಿದಾಗ ಈ ಕೆಲಸ ಮಾಡಬೇಕು ನನಗೆ ಅಂತ ಅನಿಸ್ತು. ಯಾಕಂದರೆ ಆ ಇಡೀ ಒಂದು ಕ್ರೂನ ಆ ಮನುಷ್ಯನಿಂದ ಕಮ್ಯುನಿಕೇಟ್ ಆಗಿ ಒಂದು ಇದರಲ್ಲಿತ್ತು. ಸೊ ನನಗೆ ಓಕೆ ಇದನ್ನ ಮಾಡೋಕ್ಕೆ ಇಷ್ಟ ಅನ್ಸಕ್ಕೆ ಸ್ಟಾರ್ಟ್ ಆಗಿ ಆ ಮನುಷ್ಯ ಹತ್ರ ಮಾತಾಡಿ ಅದಕ್ಕೆ ಕೋರ್ಸ್ ಹೆಂಗೆ ಮಾಡಬೇಕು ಮತ್ತು ಅದಕ್ಕೆ ಹೋಗೋಕ್ಕೆ ಮುಂಚೆ ಏನೇನು ಪ್ರಿಪೇರ್ ಆಗಬೇಕು ಅಂತೆಲ್ಲ ಆಗಿ ಅದ್ರ ಮೂಲಕ ಅದು ಕೋರ್ಸ್ ಮಾಡಿ ಅಲ್ಲೇ ಹೋಗಿದ್ದೆ. ಸೂಪರ್ ಸರ್. ಏನೇ ಹೇಳಿ ಸರ್, ರವಿಚಂದ್ರನ್ ಅನ್ನೋದೇ ಒಂದು ಕೋರ್ಸು ಅಲ್ವಾ? ಆ ಕೋರ್ಸ್ ಬಗ್ಗೆ ಹೇಳಿ. ನಿಮಗೆ ಈಗ ನೀವು DOP ಆಗಿ ಪ್ರತಿ ಹಂತದಲ್ಲೂ ಸಿನಿಮಾ ನೋಡ್ತಾ ಇದ್ದೀರಾ. ಹೌದು. ಬಟ್ ಆದರೆ ಅವರು ತುಂಬ ಪೀಕಲ್ ಟೈಮ್, ಅಣ್ಣಯ್ಯ ಟೈಮಲ್ಲಂತೂ ಹೆವಿ ಸ್ಟಾರ್. ಹೌದು, ಆಲ್ರೆಡಿ ಅವಾಗ 2 ಸಿನಿಮಾ ನಡೀತಾ ಇತ್ತು. ಅವ್ರು ಶ್ರೀರಾಮಚಂದ್ರನು ಪ್ಯಾರಲಲ್ ಆಗೇ ನಡೀತಾ ಇತ್ತು. ಅವ್ರು ಇಲ್ಲಿ ಅವ್ರದ್ದು ಶೂಟಿಂಗ್ ಮುಗಿಸಿ ಅಲ್ಲಿ ಹೋಗೋರು, ಅಲ್ಲಿಂದ ಮತ್ತೆ ಇಲ್ಲೇ ಬರೋರು. ಅಂಡ್ ಅವಾಗ ನಮಗ್ ಚಿಕ್ಕ ವಯಸ್ಸು ಏನು ಅರ್ಥ ಆಗ್ತಾ ಇರ್ಲಿಲ್ಲ.
ಏನಕ್ಕೆ ಹಿಂಗೆ ಅಲ್ಲಿ ಹೋಗ್ತಾರೆ ಬರ್ತಾರೆ ಅಥವಾ ಇನ್ನೊಂದು ಪ್ಯಾರಲಲ್ ಆಗಿ ಶೂಟಿಂಗ್ ನಡೀತಾ ಇರುತ್ತೆ, ಈ ಥರದ್ದೇನೂ ಐಡಿಯಾಸ್ ಇರಲಿಲ್ಲ. ಸಿನಿಮಾನ ತಿಳ್ಕೊತ ಓಕೆ ನಾನು ಚಿಕ್ಕ ವಯಸ್ಸಲ್ಲಿ ಏನೇನು ಮಾಡ್ತಿದ್ದೆ, ಏನೇನಲ್ಲಿ ಆಗ್ತಾ ಇತ್ತು ಅನ್ನೋದು ಇವಾಗ ಕ್ಲಾರಿಟಿ ಸಿಗ್ತಾ. ನಮಗೊಂದು ಕ್ಲಾರಿಟಿ ಸಿಗ್ತಿದೆ ಸರ್ ಈ ಕನ್ನಡಕದಿಂದ. ಈ ಕನ್ನಡಕ ಬಂದಿದ್ದಕ್ಕೆ ಇಷ್ಟೆಲ್ಲ ಗೊತ್ತಾಗಿದ್ದು ಒಳಗಿಂದ. ಲವ್ಲಿ ಈ ಕನ್ನಡಕದ ಓನರು ನನ್ನ ಎದುರುಗಡೆ ಕಾಣ್ತಾ ಇದ್ದಾರೆ, ಅವರೇ ಇದನ್ನು ಇಂಟ್ರೊಡ್ಯೂಸ್ ಮಾಡಿದೆ ಕನ್ನಡಕ್ಕೀಗ. ಹಂಗಾಗಿ ಆದರೂ ಒಬ್ಬ ಅಣ್ಣಯ್ಯ ಸಿನಿಮಾದಲ್ಲಿ ಅಣ್ಣಯ್ಯ ಅಂತ ಬಾರೋ ಅಂತ ಕರೆದಿದ್ದು ಇವರಿಗೆ ಅಂತ ಗೊತ್ತಾಗಿ ನಮ್ಗೆ ಭಾರಿ ಸಂತೋಷ ಆಯ್ತು ಸರ್. ಬೇಗ ನಿಮ್ಮ ಸಿನಿಮಾಗಳು ಬರ್ತಾ ಇರಲಿ, ಸಿನಿಮಾ ಸ್ಕ್ರೀನ್ ಮುಂದೆಯೂ ಬನ್ನಿ ಅನ್ನೋದು ಖಂಡಿತ. ನಮ್ಮ ಹಾರೈಕೆ. ಕಾಂತ ಸರ್ ಆ್ಯಕ್ಚುಲಿ ಈ ಫಿಲಮ್ ಮಾಡ್ಬೇಕಾದ್ರೆ ಹೇಳಿದ್ರು ನಿಮ್ಗೆ ಏನಾರು ಒಂದು ಕ್ಯಾರೆಕ್ಟರ್ ಬರಿತೀನಿ ಮಾಡಬೇಕು ಅಂತ. ಸೊ ಮಾಡಿ ತುಂಬಾ ದಿವಸ ಆಗಿದೆ ಆ್ಯಕ್ಟಿಂಗ್ ಎಲ್ಲ. ಅದು ಪೇಪರು ಇದು ಕಳ್ದೋಗ್ಬಿಡ್ತಂತೆ ಸರ್. ಅಲ್ಲೇ ಇವ್ರಿಗೆ ತಲೆ ತುಂಬಾ ಕೆಲಸ, ಮೈ ತುಂಬಾ ಕೆಲಸ. ಸೊ ಹಾಗಾಗಿ ಆ ಜವಾಬ್ದಾರಿ ನಿಭಾಯಿಸೋದಕ್ಕೆ ಆಗಿಲ್ಲ. ಬಟ್ ನನಗ್ ಸಿಕ್ಕಿದಾರಲ್ಲ, ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಇನ್ನೊಂದು ರಸಗುಲ್ಲನ ನಾವು ಅಂದ್ರೆ ಮಾಗಿರೋ ರಸಗುಲ್ಲ. ಆಗ್ಲಿ ಸರ್, ಒಳ್ಳೇದಾಗ್ಲಿ. ನಿಮ್ಗೆ ನೋಡಿ ಸಂತೋಷ ಆಯ್ತು. ಅದಕ್ಕೆ ನಂಗೆ ತಿರುಳು ತಡೆಯಕ್ಕಾಗ್ಲಿಲ್ಲ. ಇವಾಗ ಎಷ್ಟು ಸಲ ಹಾಡು ಕೇಳಿದ ಹಾಡು ನಾವು ಅಮ್ಮನ ಬಗ್ಗೆ ಒಂದು ಶ್ರೇಷ್ಠವಾದ ಹಾಡು ಮೊದಲ ಪಂಕ್ತಿಯಲ್ಲಿ ಸಿಗೋದು ಅಣ್ಣಯ್ಯ ಬಾರೋ ಅಮ್ಮಯ್ಯ ಬಾರೋ ಅನ್ನೋ ಹಾಡು. ಆ ಹಾಡಿನ ಅಲ್ವಾ ನಮ್ಮ ಮಡಿಲ್ ಸಿಕ್ಕಿ ಇವತ್ತು ಇಷ್ಟೆಲ್ಲ ಮಾತಾಡಿದ್ರಿ. ಲೈಫ್ ಟುಡೇಗೆ ಒಳ್ಳೇದಾಗ್ಲಿ, ಸಿನಿಮಾಗಳಿಗೆಲ್ಲ ಒಳ್ಳೇದಾಗ್ಲಿ. ನೋಡಿದ್ರಲ್ಲ, ಇದು ಫಸ್ಟ್ ಟೈಮ್ ಒಬ್ಬ ಕ್ಯಾಮ್ರಾಮ್ಯಾನ್ ಅನ್ನ ಕ್ಯಾಮ್ರಾದೊಳಗೆ ತೋರಿಸ್ತಾ ಕ್ಯಾಮ್ರಾಮನ್ ಅರುಣ್ ಕುಮಾರ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ಆತ್ಮೀಯ ಕನ್ನಡಿಗ. ನಮಸ್ಕಾರ. ಕನ್ನಡಿಗ